Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತನ ಕೃಪಾ ಆಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಪ್ರಿಯರೇ, ಈ ಸುಂದರವಾದ ಸಮಯ, ಅನುಗ್ರಹಭರಿತವಾದ ಸಮಯ, ದೇವರು ನಮ್ಮೊಡನೆ ವಾಸ ಮಾಡುವ ಸಮಯ, ದೇವರ ಪ್ರೀತಿಯಲ್ಲಿ ನಾವು ಒಂದಾಗುವಂತಹ ಸಮಯ. ಆ ಪ್ರಭುವನ್ನ ಒಂದು ಕ್ಷಣ ಸ್ಮರಿಸೋಣ. ಈ ಸುಂದರವಾದ ರಾತ್ರಿ ದೇವರು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ. ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಶಕ್ತರನ್ನಾಗಿಸಿದ್ದಾರೆ. ಹೌದು ನನ್ನ ಸಹೋದರ ಸಹೋದರಿ, ಕರುಣೆಯ ಕರ್ತರು ಸರ್ವೇಶ್ವರ ಸ್ವಾಮಿ ನಮ್ಮ ಮಧ್ಯೆ ವಾಸ ಮಾಡುವರಾಗಿದ್ದಾರೆ. ಆ ವಾಸ ಮಾಡುವಂತಹ ಪ್ರಭು ದೇವರನ್ನ ಸ್ಮರಿಸುತ್ತಾ, ವಾಸ ಮಾಡುವಂತಹ ಪ್ರಭು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ನಾವು ಆರಾಧಿಸೋಣ, ಪ್ರಭುವನ್ನ ಮಹಿಮೆ ಪಡಿಸೋಣ. ಆ ಪ್ರಭುವಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ತಪಸ್ಸು ಕಾಲದ 21ನೆಯ ಧ್ಯಾನವನ್ನು ನಾವು ಚಿಂತಿಸುತ್ತಾ ಇದ್ದೇವೆ. ಪ್ರಿಯರೇ, ಪ್ರತಿದಿನದ ಧ್ಯಾನಗಳು ನಮ್ಮ ಜೀವನಕ್ಕೆ ಮೆರುಗನ್ನು ತರುತ್ತದೆ. ಹಾಗೂ ನಾನು ಈ ತಪಸ್ಸು ಕಾಲದಲ್ಲಿ ಹೇಗೆ ಜೀವಿಸಬೇಕೆಂಬುದನ್ನು ನಮಗೆ ಕಲಿಸಿಕೊಡುತ್ತದೆ. ಹೌದು, ತಪಸ್ಸು ಕಾಲದ 21ನೆಯ ಈ ದಿನ ದೇವರ ಆತ್ಮವಶರಾಗಿ ನಾವು ಪ್ರಾರ್ಥಿಸುವಂತಹ ಸಮಯವಾಗಿದೆ. ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ ಎಂಬುವಂತಹ ವಿಶ್ವಾಸವನ್ನು ಮೂಡಿಸುವಂತಹ ಒಂದು ಧ್ಯಾನವಾಗಿದೆ. ಒಬ್ಬ ಸಹೋದರನೇ ಸಹೋದರಿಯೇ, ಆ ಪ್ರಭುವನ್ನ ಕರೆ, ಆ ಪ್ರಭುವನ್ನ ಕರೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಸಿರಿ ಅಡುವ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ.
ಪ್ರೀಸರು ಅದು ಆ ಪ್ರಭುವನ್ನು ಆರಾಧಿಸುವ ಗಳಿಗೆ, ಪ್ರಭುವನ್ನು ಮಹಿಮೆ ಪಡಿಸುವಂತಹ ಗಳಿಗೆ, ಅಂದು ಆ ಪ್ರಭುವಿನ ದೇವರ ಮಂಜೂಷವನ್ನು ಹೊತ್ತು ಇಸ್ರಾಯೇಲರು ಸಾಗುತ್ತಾ ಇದ್ದರು. ದೇವರಲ್ಲಿ ಭರವಸೆ ಇಟ್ಟಿದ್ದರು. ಮಾತ್ರ ಮರುಭೂಮಿಯಲ್ಲಿ ನಡೆದು ಹೋಗುವಾಗ ಅಂದು ದೇವರ ಮಂಜೂಷವಿರಲಿಲ್ಲ, ದೇವರ ವಾಣಿ ಇತ್ತು. ಮೋಶೆಯೊಡನೆ ದೇವರ ವಾಣಿ ಇತ್ತು. ದೇವರ ವಾಣಿಯೊಡನೆ ಮೋಶೆ ಮಾತನಾಡುತ್ತಾ ಇದ್ದನು. 3,40,000 ಕಾಲಾಳುಗಳು ಈಜಿಪ್ಟಿನಿಂದ ಆ ಮರುಭೂಮಿಗೆ ಪ್ರಯಾಣ ಮಾಡುವಾಗ, ಕಾನಾನ್ ದೇಶಕ್ಕೆ ನಡೆಯುವಾಗ, ಹಾಲು ಜೇನು ಹರಿಯುವ ಪಟ್ಟಣವನ್ನು ನೋಡಿ ಹೋಗುವಾಗ ನಿತ್ರಾಣರಾದರು, ಹಸಿವಿನಿಂದ ಬಳಲಿದರು. ಏನು ಸಂಭವಿಸಿತು? ಹಸಿವಿನ ನಿಮಿತ್ತವಾಗಿ ಗೋಳಾಡಿದರು, ಶಪಿಸಿದರು ಮೋಶೆಯನ್ನ. ನಾವು ಅಲ್ಲಿದ್ದರೆ ಒಳ್ಳೆಯ ಆಹಾರವನ್ನು ನಾವು ಭುಜಿಸುತ್ತಾ ಇದ್ದೆವು, ದುಡಿದಿದ್ದರೂ ಸಹ, ಗುಲಾಮಗಿರಿಯಲ್ಲಿದ್ದರೂ ಸಹ ನಮಗೆ ಹೊಟ್ಟೆ ತುಂಬ ಊಟ ಸಿಕ್ಕುತ್ತಾ ಇತ್ತು. ಇಲ್ಲಿ ಬಂದು ನಮಗೆ ಊಟವಿಲ್ಲ. ಮೋಶೆಯನ್ನು ಗೊಣಗಿದ್ದರು, ದೇವರನ್ನು ಗೊಣಗಿದ್ದರು. ಮೋಶೆಯು ದೇವರ ಬಳಿ ಹೋಗಿ ವಿನಯಿಸುವಾಗ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿದರು. ಆ ಮನ್ನವನ್ನ ತಿಂದವರೆಲ್ಲರೂ ಸತ್ತರು, ಕಾಲಗಳು ಕಳೆಯುವಾಗ ಸತ್ತರು. ಆದರೆ ಪ್ರಿಯರೇ, ಇಗೋ ಇಂದು ಸ್ವರ್ಗೀಯ ಮನ್ನವಾಗಿ, ಸ್ವರ್ಗದಿಂದ ಬಂದ ಜೀವಂತ ರೊಟ್ಟಿಯಾಗಿ ನಮ್ಮ ಮಧ್ಯೆ ವಾಸ ಮಾಡುವಂತಹ ಪ್ರವೇಶ ತನ್ನ ಶರೀರ ಮತ್ತು ರಕ್ತದ ಮೂಲಕವಾಗಿ ನಮಗೆ ಕೊಡುವಂತಹ ಮನ್ನವನ್ನ ಭುಜಿಸುವ ಯಾರ ಬಂದು ಸಾಯುವುದಿಲ್ಲ. ಪೂರ್ವಜರುಂಡರು ಮನ್ನ ಸಾವರ ಬಿಡಲಿಲ್ಲವಲ್ಲ, ಪೂರ್ವಜರುಂಡರು ಮನ್ನ ಸಾವರ ಬಿಡಲಿಲ್ಲವಲ್ಲ, ನಿನ ದೇಹ ಉಂಡವರಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀವು ಇಂದಿಗೂ ಬದುಕಿರುವಿರಲ್ಲ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆಯೇ, ಆರಾಧನೆ ಆತ್ಮರೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಪರದೆ ತಿಳಿದು ಬಂದಂತಹ ಸ್ವಾಮಿ ನಮ್ಮೆಲ್ಲರನ್ನ ಅಭಿಷೇಕಿಸುವುದಕ್ಕಾಗಿ ಪರದಿಂದ ನಮ್ಮ ಮಧ್ಯೆ ಇಳಿದು ಬಂದರು. ಸ್ವರ್ಗದ ದ್ವಾರವನ್ನು ತೆರೆದು ನಮ್ಮೊಡನೆ ವಾಸ ಮಾಡಲು ಬಂದರು. ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ, ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ,
ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಎಲ್ಲರೂ ಸೇರಿ ಆಡುವ. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. Hallelujah, 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 hallelujah. ಸರಿ ಆಡುವ. Hallelujah, 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 hallelujah. ಎಲ್ಲರೂ ಸೇರಿ Hallelujah, 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 hallelujah. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. Hallelujah, 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 hallelujah. Yesue, 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 ಆರಾಧನೆ ಆರಾಧನೆ ಆರಾಧನೆ. Hallelujah, 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 hallelujah. Oh, hallelujah, hallelujah, oh, hallelujah, hallelujah, oh, hallelujah, hallelujah. Yesue, 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 Yesue. Hallelujah, 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 hallelujah. Oh, hallelujah, 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 hallelujah. Oh, yalla, 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 la, 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 la. Oh, hallelujah, 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 hallelujah. Oh, hallelujah, hallelujah, hallelujah. Oh, hallelujah, 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 hallelujah.
Hallelujah, 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 hallelujah. ಯೇಸುವೆ 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 ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಹಾಲೆಲೂಯಾ 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 Hallelujah, 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 hallelujah. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ಸುಂದರವಾದ ಸಮಯ ನಾವು ದೇವರ ಸಾಮ್ರಾಜ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ. ದೇವರ ವಾಕ್ಯ ಸಜೀವವಾದ ವಾಕ್ಯ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದಾದರೆ ನಮಗೆ ಚೆನ್ನಾಗಿ ಗೊತ್ತುಂಟು. ತನ್ನ ಏಕಮಾತ್ರ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನ ನಮಗಾಗಿ ದಾರಿ ಎರೆಯುವರಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಓ ನನ್ನ ಸಹೋದರ ಸಹೋದರಿ, ನಿನ್ನನ್ನು ದೇವರು ಪ್ರೀತಿಸುತ್ತಾರೆ, ಇಂದಿಗೂ ಪ್ರೀತಿಸುತ್ತಾರೆ, ನಾಳೆಯೂ ಪ್ರೀತಿಸುತ್ತಾರೆ. ನಿನ್ನ ಜೀವಮಾನವಿಡೀ ನಿನ್ನ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ಹೌದು ಪ್ರಿಯರೇ, ನಾವು ಈ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ. ಈ ತಪಸ್ಸು ಕಾಲದ ಈ ಸಂದೇಶದಲ್ಲಿ ನಾವು ಇಂದಿನ ಸಂದೇಶವನ್ನು ಧ್ಯಾನಿಸುವಾಗ ನಾವು ನೋಡ್ತೇವೆ, ಅನೇಕ ವಿಧದಲ್ಲಿ ಅನೇಕ ಕಡೆ ನಾವು ದೇವರ ವಾಕ್ಯವನ್ನು ಹುಡುಕಿ ಹೋಗುತ್ತೇವೆ. ಒಳ್ಳೆಯದು. ಧ್ಯಾನಗಳಿಗೆ ಹೋಗುತ್ತೇವೆ, ಒಳ್ಳೆಯದು. ದೈವ ವಚನವನ್ನು ಓದುತ್ತೇವೆ, ಒಳ್ಳೆಯದು. ಎಲ್ಲವೂ ಆಧ್ಯಾತ್ಮಿಕವಾಗಿ ನಮ್ಮನ್ನ ಬಲಪಡಿಸಿ ದೇವರ ಸಾಮ್ರಾಜ್ಯದೊಳಗೆ ಕರೆದುಕೊಂಡು ಹೋಗುವಂಥದ್ದು. ನನ್ನ ಸಹೋದರ ಸಹೋದರಿ, ದೇವರ ಸಾಮ್ರಾಜ್ಯ ಎಲ್ಲಿದೆ? ಡಿವೈನ್ ಧ್ಯಾನ ಮಂದಿರದಲ್ಲಿ ಇದೆಯಾ? ಜೆರುಸಲೇಂ ಧ್ಯಾನ ಮಂದಿರದಲ್ಲಿ ಇದೆಯಾ? ಮುಲ್ಕಿ ಧ್ಯಾನ ಮಂದಿರದಲ್ಲಿ ಇದೆಯಾ? ಅಥವಾ ಯೇಸು ಸ್ವಾಮಿ ಜನಿಸಿದಂತಹ ಜೆರುಸಲೇಮಿನಲ್ಲಿದೆಯಾ? ಎಲ್ಲಿದೆ ದೇವರ ಸಾಮ್ರಾಜ್ಯ? ಎಲ್ಲಿದೆ? ಅತ್ತಿದ್ದ ಹುಡುಕುತ್ತಾ ಇದ್ದೇವೆ. ಎಲ್ಲಿ ಹೋದರೆ ರಕ್ಷಣೆ ಎಂದು ಗೊತ್ತಿಲ್ಲ. ನಾನು ಆ ಧ್ಯಾನ ಮಂದಿರಕ್ಕೆ ಹೋದರೆ ರಕ್ಷಣೆ, ಈ ಧ್ಯಾನ ಮಂದಿರಕ್ಕೆ ಹೋದರೆ ರಕ್ಷಣೆ, ಆ ಬ್ರದರಲ್ಲಿ ಹೋದರೆ ರಕ್ಷಣೆ, ಆ ಫಾದರಲ್ಲಿ ಹೋದರೆ ರಕ್ಷಣೆ. ಹಲವಾರು ಗೊಂದಲಗಳು ಪ್ರತಿಯೊಬ್ಬ ಮನುಷ್ಯನನ್ನ ಆವರಿಸಿಕೊಳ್ಳುತ್ತಾ ಇದೆ. ಯೋಚಿಸಿ ಪ್ರಿಯರೇ, ಯಾರಲ್ಲಿ ಹೋದರೆ ದೇವರ ಸಾಮ್ರಾಜ್ಯ ನಮಗೆ ಲಭಿಸುತ್ತದೆ? ದೇವರ ಸಾಮ್ರಾಜ್ಯ ಎಲ್ಲಿದೆ? ದೇವರ ಸಾಮ್ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಯೇಸು ಸ್ವಾಮಿಯನ್ನು ಕೇಳುತ್ತಾರೆ. ಲೂಕನ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 20ನೇ ವಚನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ದೇವರ ಸಾಮ್ರಾಜ್ಯ ಯಾವಾಗ ಬರುತ್ತದೆ? ಪ್ರಿಯರೇ, ಈ ಮಾತಿಗೆ ಸತ್ಯವಾದ ಸಮಂಜಸವಾದ ಉತ್ತರ, ಯೇಸು ಸ್ವಾಮಿಯೇ ದೇವರ ಸಾಮ್ರಾಜ್ಯವಾಗಿದ್ದರು. ಯೇಸುವೇ ದೇವರ ಸಾಮ್ರಾಜ್ಯವಾಗಿದೆ. ನಾನು ನೋಡ್ತೇವೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಯೇಸುವೇ ಆ ಸ್ವರ್ಗ ಸಾಮ್ರಾಜ್ಯ. ಸಂತ ಸ್ನಾನಿಕ ಯೋಹಾನ ಹೇಳುತ್ತಾರೆ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತ್ತು, ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪ್ರಿಯರೇ, ಆ ಸ್ವರ್ಗ ರಾಜ್ಯ ಬೇರೆ ಯಾರೂ ಅಲ್ಲ, ಪ್ರಭು ಯೇಸು ಸ್ವಾಮಿ. ಪ್ರಭು ಯೇಸು ಕ್ರಿಸ್ತರು ಸ್ವರ್ಗ ಸಾಮ್ರಾಜ್ಯವನ್ನ ತ್ಯಜಿಸಿ ಇಗೋ ನರಮನುಷ್ಯರಾದ ನಮ್ಮ ಮುಂದೆ ಬಂದರು. ಆದರೆ ಮನುಷ್ಯರಾಗಿರೋ ನಾವು ಅರಿಯಲು ಸಾಧ್ಯವಾಗಲಿಲ್ಲ. ಅಂದು ಮೆಸ್ಸಾಯನಿಗಾಗಿ ಕಾದಿದ್ದರು. ಅರಮನೆಯಲ್ಲಿ ಮೆಸ್ಸಾಯನು ಹುಟ್ಟುತ್ತಾನೆ ಎಂಬುದಾಗಿ ಆ ಕಾಲಗಳಲ್ಲಿ ರಾಜರ ಪತ್ನಿಯರು ಗರ್ಭಿಣಿಯಾಗಿದ್ದರು. ನನ್ನ ಮನೆಯಲ್ಲಿ ಮೆಸ್ಸಾಯ ಹುಟ್ಟುತ್ತಾರೆ, ನನ್ನ ಮನೆಯಲ್ಲಿ ಮೆಸ್ಸಾಯ ಹುಟ್ಟುತ್ತಾರೆ. ಯಾಕಂದ್ರೆ ಮೆಸ್ಸಾಯ ಹುಟ್ಟುವಂತಹ ಕಾಲಗಳೆಲ್ಲವೂ ಪರಿಪಕ್ವವಾಗಿ ಜ್ಯೋತಿಷರಿಗೆ ತಿಳಿದಿತ್ತು. ಮೆಸ್ಸಾಯನಿಗಾಗಿ ಕಾದು ಕುಳಿತರು. ಆದರೆ ಮೆಸ್ಸಾಯನು ಹುಟ್ಟಿದರೂ ಸಹ ಮೆಸ್ಸಾಯನನ್ನು ಕಂಡುಕೊಳ್ಳಲಾಗಲಿಲ್ಲ.
ಆ ಮೆಸ್ಸಾಯನ ಮನೆಯ ಬಾಗಿಲನ್ನು ತಟ್ಟಿದರೂ ಸಹ ಮನೆಯ ಬಾಗಿಲಲ್ಲಿ ಸ್ಥಳ ಕೊಡಲಿಲ್ಲ. ಆ ಮೆಸ್ಸಾಯನು ಜನಿಸಿದ ಮೆಸ್ಸಾಯನನ್ನು ಯಾರು ಸ್ವೀಕರಿಸಲಿಲ್ಲ, ಗೌರವಿಸಲಿಲ್ಲ, ತಿರಸ್ಕರಿಸಿದರು, ಕೊಲ್ಲಲು ಯತ್ನಿಸಿದರು. ಮಗುವಾಗಿರುವಾಗಲೇ 2 ವರ್ಷ ಮಗುವಾಗಿರುವಾಗಲೇ ಕೊಲ್ಲಲು ಯತ್ನಿಸಿದರು ಫರೋಹನ. ನನ್ನ ಸಹೋದರ ಸಹೋದರಿ, ಇಂದು ಇದೇ ಒಂದು ಚಿಂತನೆಯನ್ನು, ವಾಕ್ಯದ ಚಿಂತನೆಯನ್ನು ಮಾಡುವಾಗ ನಾನು ಮತ್ತು ನೀವು ಪ್ರಭು ಯೇಸುವನ್ನ ಅರಿತಿದ್ದರು, ಅರಿಯದವರಾಗಿ ಇಂದಿಗೂ ನಾವು ಪ್ರಭು ಯೇಸುವನ್ನ ಕೊಲ್ಲಲು ಯತ್ನಿಸುತ್ತಾ ಇದ್ದೇವೆ. ನಮ್ಮ ಪಾಪದ ದೆಸೆಯಿಂದ ಹಾಗೂ ನಮ್ಮ ಸ್ವಭಾವಗಳ ದೆಸೆಯಿಂದ. ನನ್ನ ಸಹೋದರನೇ ಸಹೋದರಿಯೇ, ದೇವರು ನಿನ್ನೊಡನೆ ವಾಸ ಮಾಡುತ್ತಾ ಇದ್ದಾರೆ, ನನ್ನೊಡನೆ ವಾಸ ಮಾಡುತ್ತಾ ಇದ್ದಾರೆ. ದೇವರ ಸಾಮ್ರಾಜ್ಯವು ಯಾವಾಗ ಬರುತ್ತದೆ ಎಂಬುದಾಗಿ ಯೇಸು ಸ್ವಾಮಿನ ಫರಿಸಾಯರು ಕೇಳುತ್ತಾರೆ. ಯೇಸು ಸ್ವಾಮಿ ಸದುತ್ತರವನ್ನು ಕೊಡುತ್ತಾರೆ. ದೇವರ ಸಾಮ್ರಾಜ್ಯವು ಕಣ್ಣುಗಳಿಗೆ ಕಾಣುವಂತೆ ಬರುವುದಿಲ್ಲ. ನೋಡಿ, ಗೂಢಾರ್ಥವಾಗಿ ಪ್ರಭು ಯೇಸು ಉತ್ತರವನ್ನು ಕೊಡ್ತಾ ಇದೆ. ದೇವರ ಸಾಮ್ರಾಜ್ಯ ಕಣ್ಣಿಗೆ ಕಾಣುವಂತೆ ಬರುವುದಿಲ್ಲ. ಇಂದಿಗೂ ಸಹ ನಾವು ಎಷ್ಟೋ ಜನ ಯೋಚಿಸ್ತಾ ಇದ್ದೀವಿ, ಯಾವಾಗ ಬರ್ತದಪ್ಪ, ಯಾವಾಗ ಲೋಕಾಂತ್ಯವಾಗ್ತದೆ, ಯಾವಾಗ ಪ್ರಭು ಯೇಸುವಿನ ಬರುವಿಕೆ ಎಂಬುದಾಗಿ ಲೋಕಾಂತ್ಯಕ್ಕಾಗಿ ಕಾದು ಕುಳಿತಿದ್ದೇವೆ. ಅದು ಯಾರಿಗೂ ಗೊತ್ತಿಲ್ಲ, ಪ್ರಭು ಯೇಸುವಿಗೆ ಗೊತ್ತಿಲ್ಲ, ದೈವಪುತ್ರನಿಗೆ ಗೊತ್ತಿಲ್ಲ. ಆದರೆ ಈ ಲೋಕದಲ್ಲಿ ಅಜ್ಞಾನಿಗಳಾಗಿರುವಂತ ಎಷ್ಟೋ ಜನ ನಾನು ಪ್ರವಾದಿ ಎಂದು ಹೇಳಿಕೊಳ್ಳುತ್ತಾ ಸುಳ್ಳುಗಳನ್ನ, ಕಟ್ಟುಕತೆಗಳನ್ನು ಹೇಳುತ್ತಾ ಇದ್ದಾರೆ. ಅವರ ಹಿಂದೆ ಓಡುವ ಸಾವಿರಾರು ಸಾವಿರ ಜನ ಅಜ್ಞಾನಿಗಳನ್ನು ಸಹ ನಾವು ನೋಡುತ್ತೇವೆ. ಪ್ರವಾದಿ ಎಂದು ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾ ದೈವ ವಾಕ್ಯದ ಅರಿವೇ ಇಲ್ಲದೆ ಜೀವಿಸುವಂತ ಎಷ್ಟೋ ಜನರನ್ನ ನಾವು ನೋಡಿದ್ದೇವೆ, ನೋಡುತ್ತಾ ಇದ್ದೇವೆ, ಇನ್ನೂ ಹೆಚ್ಚಾಗಿ ನೋಡಬಹುದು. ನನ್ನ ಸಹೋದರನೇ ಸಹೋದರಿಯೇ, ಈ ಸುಂದರವಾದ ಸಮಯದಲ್ಲಿ ನಾವು ಚಿಂತಿಸುತ್ತಾ ಇದ್ದೇವೆ ಯೇಸುವಿನಂತಹ ಮಾತನ್ನ. ಸ್ವರ್ಗ ಸಾಮ್ರಾಜ್ಯವು ಕಣ್ಣಿಗೆ ಕಾಣುವಂತೆ ಬರುವುದಿಲ್ಲ. ಲೋಕಾಂತ್ಯವೇ ಯಾವಾಗ, ಯಾರಿಗೆ ಗೊತ್ತು? ನಿಜವಾದ ಲೋಕಾಂತ್ಯ ಯಾವಾಗ? ನೀನು ಮರಣ ಹೊಂದಿದಂತಹ ದಿನ, ನಾನು ಮರಣ ಹೊಂದಿದಂತಹ ದಿನ. ನಾನು ಯಾವಾಗ ಯೇಸುವನ್ನು ಸಂಧಿಸುತ್ತೇನೆ? ಮರಣ ಹೊಂದಿದ ಬಳಿಕ ಯೇಸುವನ್ನು ಸಂಧಿಸುತ್ತೇನೆ. ಯಾವಾಗ ನ್ಯಾಯ ಪ್ರಮಾಣ? ನಾನು ಮರಣ ಹೊಂದಿದ ಬಳಿಕ ನ್ಯಾಯ ಪ್ರಮಾಣ. ಯಾವಾಗ ನಾನು ಸ್ವರ್ಗ ಸಾಮ್ರಾಜ್ಯವನ್ನು ಕಾಣುತ್ತೇನೆ? ಮರಣ ಹೊಂದಿದ ಬಳಿಕವೇ ನಾನು ಸ್ವರ್ಗ ರಾಜ್ಯವನ್ನು ಕಾಣಲು ಸಾಧ್ಯ. ಪಾಪದಲ್ಲಿರುವುದಾದರೆ ಅಲ್ಲ, ಪರಿಶುದ್ಧತೆಯಿಂದಿರುವುದಾದರೆ ಮಾತ್ರ. ಅದು ಯಾವ ವ್ಯಕ್ತಿ ಆಗಿರಬಹುದು, ಹಿಂದೂ ಸಹೋದರ, ಮುಸ್ಲಿಂ ಸಹೋದರ, ಪಾಶ್ಚಾತ್ಯ ದೇಶ, ಬೌದ್ಧ ಅಥವಾ ಕ್ರೈಸ್ತ, ಯಾರೇ ಆಗಿರಬಹುದು, ಪರಿಶುದ್ಧತೆಯಿಂದಿದ್ದರೆ ಮಾತ್ರವೇ ಸ್ವರ್ಗ ರಾಜ್ಯವನ್ನು ಕಾಣಲು ಸಾಧ್ಯ. ಸ್ವರ್ಗ ರಾಜ್ಯವನ್ನು ಕಾಣಲು ಯಾವ ಜಾತಿ ಭೇದಗಳಿಲ್ಲ. ಕ್ರೈಸ್ತನಿಗೆ ಮಾತ್ರವೇ ಸ್ವರ್ಗ ರಾಜ್ಯ ಎಂಬುದಿಲ್ಲ. ಕ್ರೈಸ್ತರನ್ನು ಮಾತ್ರ ದೇವರು ಉಂಟು ಮಾಡಲಿಲ್ಲ. ಕ್ರೈಸ್ತರಿಗೆ ಮಾತ್ರ ದೇವರ ಕಟ್ಟಳೆಯನ್ನು ಕೊಡಲಿಲ್ಲ. ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಇಡೀ ವಿಶ್ವದ ಮಾನವ ಕೋಟಿಗೆ ದೇವರು. ಪ್ರತಿಯೊಬ್ಬರು ಸ್ವರ್ಗ ಸಾಮ್ರಾಜ್ಯವನ್ನು ಕಾಣಲು ಯೋಗ್ಯನಾಗಿದ್ದಾನೆ, ಕರೆ ಹೊಂದಿದ್ದಾನೆ. ಅದರಲ್ಲಿ ನಾನು ಮತ್ತು ನೀವು ಸಹ ಆಗಿದ್ದೇವೆ. ನನ್ನ ಸಹೋದರ ಸಹೋದರಿ, ನೀನು ದೇವರನ್ನು ಪ್ರೀತಿಸುತ್ತೀಯ? ನೀವು ದೇವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದೀರಿ, ಹೌದು. ಆದರೆ ಆ ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ನಿನ್ನ ಹೃದಯದಲ್ಲಿ ವಾಸ ಮಾಡುತ್ತಾ ಇದೆ? ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ವಾಕ್ಯವನ್ನ, ಇದೋ ಅದು ಅಲ್ಲಿದೆ ಅಥವಾ ಇಲ್ಲಿದೆ ಎಂದು ಹೇಳುವಂತಿಲ್ಲ. ಸ್ವರ್ಗ ಸಾಮ್ರಾಜ್ಯವನ್ನ ಅಲ್ಲಿದೆ ಇಲ್ಲಿದೆ ಎಂಬುದಾಗಿ ಹೇಳುವಂತಿಲ್ಲ. ಯೇಸು ಸ್ವಾಮಿ ನಿಕಟವಾದಂತ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಸ್ವರ್ಗ ಸಾಮ್ರಾಜ್ಯ ಅಲ್ಲಿದೆ ಇಲ್ಲಿದೆ ಎಂಬುದಾಗಿ ಇಲ್ಲ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಏಕೆಂದರೆ ದೇವರ ಸಾಮ್ರಾಜ್ಯವು ನಿಮ್ಮೊಳಗೇ ಇದೆ.
ಸ್ವರ್ಗ ಸಾಮ್ರಾಜ್ಯವು ನಿಮ್ಮಲ್ಲೇ, ದೇವರ ಸಾಮ್ರಾಜ್ಯವು ನಿಮ್ಮಲ್ಲೇ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ದೇವರ ಸಾಮ್ರಾಜ್ಯ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇದೆ, ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ದೇವರ ಸಾಮ್ರಾಜ್ಯವು ನನ್ನಲ್ಲಿರುವುದನ್ನ ನಾನು ಅರ್ಥೈಸಿಕೊಳ್ಳದೆ, ಆ ದೇವರ ಸಾಮ್ರಾಜ್ಯವನ್ನು ನಾನು ಪರಿಶುದ್ಧವಾಗಿಸಿಕೊಳ್ಳದೆ, ಈ ನನ್ನ ದೇವರ ಸಾಮ್ರಾಜ್ಯವನ್ನ ನಾನು ಶುದ್ಧವಾಗಿಸಿಕೊಳ್ಳದೆ ದೇವರಿಗೆ ವಿರುದ್ಧವಾಗಿ ನಾನು ಜೀವಿಸುತ್ತಾ ಇದ್ದೇನೆ. ಹುಡುಕಿ ಅಲೆದು ಹೋಗುತ್ತಾ ಇದ್ದೇನೆ, ಎಲ್ಲೆಲ್ಲೋ ಹುಡುಕಿ ಹೋಗುತ್ತಾ ಇದ್ದೇನೆ, ದೂರ ದೂರ ಅಲೆದು ಹೋಗುತ್ತಾ ಇದ್ದೇನೆ. ದೇವರ ಸಾಮ್ರಾಜ್ಯವು ನಿನ್ನೊಳಗೆ ಇದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಆ ದೇವರ ಸಾಮ್ರಾಜ್ಯ ನಿನ್ನೊಳಗೆ ಇರುವುದಾದರೆ ಮಾತ್ರವೇ ಆ ಪ್ರಭು ಯೇಸುವಿನಲ್ಲಿ ಬಾಳಲು ಸಾಧ್ಯ, ನನ್ನಲ್ಲಿ ಬಾಳಲು ಸಾಧ್ಯ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾನು ನೋಡುವಾಗ ಯೇಸು ಹೇಳುತ್ತಾನೆ, ವಾಕ್ಯ ಹೇಳುತ್ತದೆ, ಇಗೋ ನಾನು ಹೃದಯದ ಬಾಗಿಲ ಬಳಿ ತಟ್ಟುತ್ತಾ ನಿಂತಿದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದಿದೆ ಆದರೆ ನಾನು ಅವನೊಳಗೆ ಪ್ರವೇಶಿಸುವೆನು. ಪ್ರವೇಶಿಸಿದ ಬಳಿಕ ನಾನು ಅವನೊಡನೆ ಊಟ ಮಾಡುವೆನು, ಅವನು ನನ್ನೊಡನೆ ಊಟ ಮಾಡುವೆನು. ಓ ನನ್ನ ಸಹೋದರ ಸಹೋದರಿ, ದೇವರ ಸಾಮ್ರಾಜ್ಯ ನನ್ನಲ್ಲಿ ಇದೆ ಎಂಬುದಾದರೆ ಆ ದೇವರ ಸಾಮ್ರಾಜ್ಯವನ್ನು ನಾನು ಎಷ್ಟರ ಮಟ್ಟಿಗೆ ಶುದ್ಧವಾಗಿರಿಸಿಕೊಂಡಿದ್ದೇನೆ. ಈ ನನ್ನ ಆತ್ಮದ ಆಲಯದಲ್ಲಿ ಆ ಮೆಸ್ಸಾಯನಿಗೆ ನಾನು ಸ್ಥಳವನ್ನು ಕೊಟ್ಟು, ಈ ನನ್ನ ಶರೀರದ ಆತ್ಮದಲ್ಲಿರುವ, ಶರೀರದಲ್ಲಿ ಅಡಕವಾಗಿರುವಂತಹ ಆತ್ಮದಲ್ಲಿ, ಈ ದೇಹವೆಂಬ ಆಲಯದಲ್ಲಿ ನಾನು ನನ್ನ ಪ್ರಭುವಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೇನೆ? ನಾನು ನಿಜವಾಗಿ ಪ್ರಭುವಿಗೆ ನಾನು ಸ್ಥಾನವನ್ನು ಕೊಟ್ಟಿದ್ದೆ ಆದರೆ, ದೇವರ ಸಾಮ್ರಾಜ್ಯವು ನಿಜವಾಗಿ ನನ್ನೊಳಗಿದೆ ಎಂಬುದಾದರೆ, ಪ್ರಭು ಇದ್ದರೆ ಮಾತ್ರವೇ, ಪ್ರಭು ಯೇಸು ನಿನ್ನೊಳಗೆ ವಾಸ ಮಾಡುವುದಾದರೆ ಮಾತ್ರವೇ ದೇವರ ಸಾಮ್ರಾಜ್ಯ ನಿನ್ನೊಳಗಿದೆ ಎಂಬುದಾಗಿ ಅರ್ಥ. ಆದರೆ ದೇವರ ಸಾಮ್ರಾಜ್ಯವನ್ನು ನಾವು ಏನು ಮಾಡಿದ್ದೇವೆ? ಮುಚ್ಚಿ ಮರೆ ಮಾಡಿದ್ದೇವೆ, ಕಳ್ಳರ ಕುಹಿಯನ್ನಾಗಿ ಮಾಡಿದ್ದೇವೆ. ಹೌದು ಪ್ರಿಯರೇ, ಹೌದು. ಒಂದು ಹಾಡು ನನ್ನ ನೆನಪಿಗೆ ಬರುತ್ತದೆ, ಒಂದು ಹಾಡು ನನ್ನ ನೆನಪಿಗೆ ಬರುತ್ತದೆ. ನನ್ನ ತಂದೆಯ ಈ ಆಲಯ ಪ್ರಾರ್ಥನಾಲಯ, ನನ್ನ ತಂದೆಯ ಈ ಆಲಯ ಪ್ರಾರ್ಥನಾಲಯ. ಶುದ್ಧ ಮನಸ್ಸಿನ ಗುಡಿಯು ದೇವರ ಮಂದಿರವು, ಶುದ್ಧ ಮನಸ್ಸಿನ ಗುಡಿಯು ದೇವರ ಮಂದಿರವು. ನಿರ್ಮಲ ಮನಸ್ಸುಗಳಿಂದ ಅವರನ್ನು ಪ್ರೀತಿಸಿರಿ, ನಿರ್ಮಲ ಮನಸ್ಸುಗಳಿಂದ ಅವರನ್ನು ಪ್ರೀತಿಸಿರಿ. ನನ್ನ ತಂದೆಯ ಈ ಆಲಯ ಪ್ರಾರ್ಥನಾಲಯ. ಕಳ್ಳರ ಕುಹೆಯನ್ನಾಗಿ ಮಾಡಬೇಡಿರಿ, ಕಳ್ಳರ ಕುಹೆಯನ್ನಾಗಿ ಮಾಡಬೇಡಿರಿ. ಹೌದು ಪ್ರಿಯರೇ, ಈ ಆಲಯ ದೇವರ ಆಲಯ, ಪ್ರಭು ಯೇಸುವಿನ ಆಲಯ, ಸ್ವರ್ಗ ಸಾಮ್ರಾಜ್ಯ. ಈ ಸ್ವರ್ಗ ಸಾಮ್ರಾಜ್ಯ ನಾನು ಅನುಭವಿಸುತ್ತಾ ಇದ್ದೇನಾ? ನೋಡಿ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದು ದೇವರ ಸಾಮ್ರಾಜ್ಯವು ನಿಮ್ಮೊಳಗೆ ಇದೆ, ನಿಮ್ಮೊಳಗೆ ಇದೆ, ನನ್ನೊಳಗೆ ಇದೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮೊಳಗೆ ಇರುವಂತದ್ದು ಯಾವುದು? ಕಲ್ಮಶಗಳು, ಅಕ್ರಮಗಳು, ಅನೀತಿಗಳು, ದೇವರಿಗೆ ವಿರುದ್ಧವಾದವುಗಳು. ಅದಕ್ಕೆ ಪ್ರಭು ಯೇಸು ಹೇಳುತ್ತಾರೆ, ಸ್ವಾಮಿ 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 ಎನ್ನುವರು ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಬರೀ ಅಲನಿಯ 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 ಯೇಸುವೆ 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 ನಮೋಮರಿಯ ನಮೋಮರಿಯ ಎಂಬುದಾಗಿ ಕೈ ಚಪ್ಪಳೆ ತಟ್ಟಿ ಆರಾಧನೆ ಮಾಡಿ ಸ್ತುತಿಸುವರು ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಸ್ವಾಮಿ 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 ಎಂದು ಹೇಳುವರು ಯಾರು ಸ್ವರ್ಗ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ.
ಯಾರು ನನ್ನ ವಾಕ್ಯದಂತೆ ನಡೆಯುತ್ತಾರೆ ಅವರು ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುತ್ತಾರೆ ಎಂಬುದಾಗಿ. ಅದು ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಸಂತ ಪೌಲ್ ಹೇಳುತ್ತಾರೆ, ದೇವರ ವಾಕ್ಯವು ನಿನ್ನಲ್ಲಿಯೇ ಇದೆ, ನಿನ್ನ ಮುಂದೆಯೇ ಇದೆ, ಅದು ನಿನ್ನ ಎದುರಿನಲ್ಲಿಯೇ ಇದೆ, ಅದು ನಿನ್ನ ಬಾಯಿಯಲ್ಲಿಯೇ ಇದೆ, ಅದು ನಿನ್ನ ಹೃದಯದಲ್ಲಿಯೇ ಇದೆ ಎಂಬುದಾಗಿ ಹೇಳುತ್ತಾರೆ. ದೇವರ ಸಾಮ್ರಾಜ್ಯ ನಾವು ಮಾತನಾಡುವ ಬಾಯಿಯಲ್ಲಿ, ದೇವರ ಸಾಮ್ರಾಜ್ಯ ನಮ್ಮ ಹೃದಯದಲ್ಲಿ, ಅದು ನಮ್ಮ ಎದುರುಗಡೆಯೇ ಇದೆ. ಆದರೆ ನಾವು ದೇವರ ಸಾಮ್ರಾಜ್ಯವನ್ನು ನೋಡುತ್ತಾ ಇಲ್ಲ, ಪ್ರಾಪಂಚಿಕವಾದದ್ದನ್ನು ನೋಡುತ್ತಾ ಇದ್ದೇವೆ. ನಮ್ಮ ಬಾಯಿಯಲ್ಲಿಯೇ ಇದೆ, ಆದರೆ ದೇವರ ಸಾಮ್ರಾಜ್ಯದ ಕುರಿತು ನಾವು ಮಾತನಾಡುತ್ತಾ ಇಲ್ಲ. ನಮ್ಮ ಹೃದಯದಲ್ಲಿಯೇ ಇದೆ, ದೇವರ ಸಾಮ್ರಾಜ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಡುತ್ತಾ ಇಲ್ಲ, ಬಹಿಷ್ಕರಿಸುತ್ತಾ ಇದ್ದೇವೆ, ತಿರಸ್ಕರಿಸುತ್ತಾ ಇದ್ದೇವೆ. ಓ ನನ್ನ ಸಹೋದರನೇ ಸಹೋದರಿಯೇ, ದೇವರ ಸಾಮ್ರಾಜ್ಯವು ನಿನ್ನಲ್ಲಿದೆ. ಯೇಸು ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾರೆ, ಯೇಸು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು, ಈ 21ನೆಯ ಧ್ಯಾನ ನಮ್ಮ ಜೀವನಕ್ಕೆ ಅತಿ ಶ್ರೇಷ್ಠವಾಗಿರುವಂಥದ್ದು. ದೇವರ ಸಾಮ್ರಾಜ್ಯವನ್ನು ಹುಡುಕಬೇಕು. ನಾನು ಈ ಧ್ಯಾನದಲ್ಲಿ, ಈ ತಪಸ್ಸು ಕಾಲದಲ್ಲಿ ನಾನು ದೇವರ ಸಾಮ್ರಾಜ್ಯವನ್ನು ಹುಡುಕಬೇಕು. ಎಲ್ಲಿದೆ ದೇವರ ಸಾಮ್ರಾಜ್ಯ, ಹೇಗಿದೆ ದೇವರ ಸಾಮ್ರಾಜ್ಯ, ಆ ದೇವರ ಸಾಮ್ರಾಜ್ಯವನ್ನು ನಾನು ಅನುಭವಿಸಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಕಂಡುಕೊಳ್ಳಬೇಕು. ದೇವರ ಸಾಮ್ರಾಜ್ಯದ ಅನುಭವ ನನಗೂ ನಿಮಗೂ ಆಗಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯ ಸಹೋದರನೇ ಸಹೋದರಿ, ದೇವರ ಸಾಮ್ರಾಜ್ಯ ನಮ್ಮೊಳಗಿರುವುದಾದರೆ ಈ ತಪಸ್ಸು ಕಾಲ ಒಂದು ಆಶೀರ್ವಾದದ ಕಾಲವಾಗಿ ಮಾರ್ಪಾಡಾಗುತ್ತದೆ, ಒಂದು ಅಭಿಷೇಕದ ಕಾಲವಾಗಿ ಮಾರ್ಪಾಡಾಗುತ್ತದೆ, ಒಂದು ಬಿಡುಗಡೆಯ ಕಾಲವಾಗಿ ಮಾರ್ಪಾಡಾಗುತ್ತದೆ. ಹೌದು ಪ್ರಿಯರೇ, ಈ ತಪಸ್ಸು ಕಾಲ ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವಂತಹ ಕಾಲ, ದೇವರಿಗೆ ಹತ್ತಿರವಾಗುವಂತಹ ಕಾಲ, ದೇವರು ನಮ್ಮಲ್ಲಿ ಬಂದು ವಾಸ ಮಾಡುವಂತಹ ಕಾಲ. ಯಾಕೆಂದರೆ ಈ ನಮ್ಮ ಶರೀರವನ್ನು, ಆತ್ಮವನ್ನು ನಾವು ಶುದ್ಧೀಕರಿಸಿಕೊಳ್ಳುತ್ತಾ ಇದ್ದೇವೆ, ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಇದ್ದೇವೆ, ನಮ್ಮ ಚಿಂತನೆಯನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಇದ್ದೇವೆ, ನಮ್ಮ ಬಾಯಿಂದಾಡುವ ಮಾತುಗಳನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಈ ದಿನಗಳಲ್ಲಿ ನಾವು ಎಲ್ಲವನ್ನ ಪಾಪ ನಿವೇದನೆ ಮೂಲಕವಾಗಿ ಶುದ್ಧೀಕರಿಸಿಕೊಳ್ಳುತ್ತಾ ಇದ್ದೇವೆ. ಯಾಕೆಂದರೆ ದೇವರ ಸಾಮ್ರಾಜ್ಯವು ನಮ್ಮೊಂದಿಗೆ ಬರುವಂತಹ ಕಾಲ. ನನ್ನನ್ನು ಹುಡುಕಿ ದೇವರ ಸಾಮ್ರಾಜ್ಯ ಬರುವ ಕಾಲವಾಗಿದೆ, ನಿನ್ನನ್ನು ಹುಡುಕಿ ದೇವರ ಸಾಮ್ರಾಜ್ಯವು ಬರುವಂತಹ ಕಾಲವಾಗಿದೆ. ನನ್ನ ಸಹೋದರನೇ ಸಹೋದರಿಯೇ, ಯೋಚಿಸು, ಆಳವಾಗಿ ಯೋಚಿಸು. ನೀನು ದೇವರ ಸಾಮ್ರಾಜ್ಯಕ್ಕಾಗಿ ಹಾತೊರೆಯುತ್ತಾ ಇದ್ದೀಯಾ? ನೀನು ದೇವರ ಸಾಮ್ರಾಜ್ಯವನ್ನು ನೀನು ನಿರೀಕ್ಷಿಸುತ್ತಾ ಇರುವೆಯಾ? ನೀನು ದೇವರ ಸಾಮ್ರಾಜ್ಯಕ್ಕಾಗಿ ನಿನ್ನನ್ನು ಎಷ್ಟರ ಮಟ್ಟಿಗೆ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೀಯಾ? ನನ್ನನ್ನು ಎಷ್ಟರ ಮಟ್ಟಿಗೆ ನಾನು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇನೆ ಎಂಬುವಂತ ಪ್ರಶ್ನೆ ನಮ್ಮಲ್ಲಿ ಉಲ್ಪಣವಾಗಬೇಕು. ಬರೀ ತಪಸ್ಸು ಕಾಲ ಬಂತು ಎಂಬುದಾಗಿ ಉಪವಾಸ ಮಾಡಿದರೆ ಏನೂ ಪ್ರಯೋಜನವಿಲ್ಲ ಎಂಬುದಾಗಿ ನಾವು ಪದೇ ಪದೇ ನಿಮಗೆ ಹೇಳುತ್ತಾ ಇದ್ದೇನೆ. ನನ್ನ ಜೀವನವನ್ನು ನಾನು ಬದಲಾಯಿಸಿಕೊಳ್ಳದ ಹೊರತು, ನನ್ನ ಸ್ವಭಾವವನ್ನು ನಾನು ಬದಲಾಯಿಸಿಕೊಳ್ಳದ ಹೊರತು, ನನ್ನ ಕೆಟ್ಟತನವನ್ನು ನಾನು ಬದಲಾಯಿಸಿಕೊಳ್ಳದ ಹೊರತು ಈ ತಪಸ್ಸು ಕಾಲ ವ್ಯರ್ಥ, ವ್ಯರ್ಥ, ವ್ಯರ್ಥ. ಉಪದೇಶ ಹೇಳುತ್ತಾನೆ, ಎಲ್ಲವೂ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ವ್ಯರ್ಥ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ವ್ಯರ್ಥ, ತಪಸ್ಸು ಕಾಲ ವ್ಯರ್ಥ. ನಾನು ದೇವರ ಸಾಮ್ರಾಜ್ಯಕ್ಕಾಗಿ ಹಾತೊರೆಯಲಿಲ್ಲ ಎಂದರೆ, ಈ ಕಾಲದಲ್ಲಿ ನಾನು ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳಲಿಲ್ಲ ಎಂಬುದಾದರೆ, ಆ ದೇವರ ಸಾಮ್ರಾಜ್ಯದಲ್ಲಿ ವಾಸ ಮಾಡಲು ನನ್ನನ್ನ ನಾನು ಸಿದ್ಧಪಡಿಸಿಕೊಳ್ಳಲಿಲ್ಲ ಎಂಬುದಾದರೆ ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ಪ್ರಿಯರೇ, ನಮ್ಮ ಜೀವನವನ್ನು ನಾವು ಪರಿಶೀಲಿಸಿ ನೋಡಬೇಕು. ತಪಸ್ಸು ಕಾಲದಲ್ಲಿ ಹಲವು ಧ್ಯಾನಗಳನ್ನು ನೋಡುತ್ತೇವೆ. ಒಂದು ಕಾಲದಲ್ಲಿ 3 ದಿನ 4 ದಿನ ಧ್ಯಾನ. ಬೆಳಿಗ್ಗೆ 8 ಗಂಟೆಗೆ ಧ್ಯಾನ ಪ್ರಾರಂಭವಾದರೆ ರಾತ್ರಿ 8 ಗಂಟೆ 9 ಗಂಟೆಗೆ ಮನೆಗೆ ಹೋಗಬೇಕಾಗಿತ್ತು. ಕಂಟಿನ್ಯೂಸ್ ಆಗಿ ಧ್ಯಾನ. ಆ 3 ದಿನದ ಧ್ಯಾನ, 4 ದಿನದ ಧ್ಯಾನ 2 ದಿನ ಧ್ಯಾನವಾಯಿತು. ಆ 2 ದಿನದ ಧ್ಯಾನ 1 ದಿನದ ಧ್ಯಾನವಾಯಿತು. ಈಗ 1 ದಿನದ ಧ್ಯಾನ, ಒಂದು ಸಿನಿಮಾ ನೋಡುವಾಗ 3 ಗಂಟೆಯನ್ನು ತೆಗೆದುಕೊಳ್ಳುತ್ತೇವೆ. ಆ ಸಿನಿಮಾ ನೋಡುವಂತ ಧ್ಯಾನವಾಗಿ ಹೋಯಿತು. ಈಗ 3 ಗಂಟೆಯ ಧ್ಯಾನ, ಅರ್ಧ ಗಂಟೆ ಜಪಸರ, ಅರ್ಧ ಗಂಟೆ ಪ್ರೈಸ್ ವರ್ಷಿಪ್, ಒಂದು ಟಾಕು, ಆರಾಧನೆ ಮುಗಿದೋಯ್ತು. ಅದಕ್ಕೂ ಟೈಮ್ ಇಲ್ಲ ಜನರಿಗೆ ಬರಲಿಕ್ಕೆ. ಗುರುಗಳಿಗೆ ಒಂದು ಟೆನ್ಷನ್, ಅಯ್ಯೋ ಎಲ್ರು ಕೆಲಸಕ್ಕೆ ಹೋಗ್ತಾರೆ, ಎಲ್ರು ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಮಾಡಿ ಬರಬೇಕು. ಗುರುಗಳಿಗೆ ಜನರ ಟೆನ್ಷನ್, ಆತ್ಮಗಳ ಟೆನ್ಷನ್ ಹೋಯ್ತು.
ಕಡ್ಡಾಯ ಬರಲೇಬೇಕೆಂಬುವಂಥದ್ದು ಹೇಳಿದ್ ಹೋಯ್ತು. ಗುರುಗಳಿಗೆ ಜನರ ಕೆಲಸದ ಟೆನ್ಷನ್, ಆತ್ಮಗಳ ಟೆನ್ಷನ್ ಇಲ್ಲ. ಹಾಗೆ ಜನರಿಗೆ ದುಡ್ಡಿನ ಟೆನ್ಷನ್, ತಮ್ಮ ಕೆಲಸ ಜವಾಬ್ದಾರಿಗಳ ಟೆನ್ಷನ್. ಆಗೋದಿಲ್ಲ ಸ್ವಾಮಿ, ನಮಗೆ ಆಗೋದಿಲ್ಲ, ಟೈಮ್ ಇಲ್ಲ, 5 ಗಂಟೆಗೆ ಮಾಡಿ. 5 ಗಂಟೆಗೆ ಧ್ಯಾನ ಪ್ರಾರಂಭ ಮಾಡ್ತಿದ್ರೆ ಜಪಸರ, 6 ಗಂಟೆಗೆ ಪ್ರಯೋಜನೋತ್ಸವ ಮುಗೀತದೆ. 6ರಿಂದ 7, 7ರಿಂದ 8 ಗಂಟೆಗೆ ಕರೆಕ್ಟಾಗಿ 8:15 ಗಂಟೆಗೆ ಮನೆ ಸೇರ್ಕೊಂಡು ಬಿಡಬೇಕು. 3 ಗಂಟೆಯ ಧ್ಯಾನ. ಏನಾದರೂ ಪ್ರಯೋಜನವಿದೆಯೇ? ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳಲು ಈ 3 ಗಂಟೆಗಳಲ್ಲಿ ನೀನು ದೇವರ ವಾಕ್ಯವನ್ನು ಹೇಗೆ ಅರಿತುಕೊಳ್ಳಲು ಸಾಧ್ಯ? ಹೇಗೆ ದೇವರ ಸಾಮ್ರಾಜ್ಯ ನಿನ್ನಲ್ಲಿ ಪ್ರವೇಶಿಸಲು ಸಾಧ್ಯ? ಹೇಗೆ ದೇವರ ಸಾಮ್ರಾಜ್ಯವನ್ನು ನೀನು ಅನುಭವಿಸಲು ಸಾಧ್ಯ? ಸಿನಿಮಾಕ್ಕೆ ಹೋಗುವುದಕ್ಕೆ ನಾವು ಅಷ್ಟು ಸಿದ್ಧರಾಗಿ ಹೋಗುತ್ತೇವೆ, ಆ 3 ಗಂಟೆ ಧ್ಯಾನಕ್ಕೆ ಹೋಗುವುದಕ್ಕೂ ಸಹ ಟೈಮ್ ಇಲ್ಲ. ಜಪ್ಸರ ಎಲ್ಲ ಮುಗಿಲಿ, ಪ್ರಯೋಜನ, ಆಮೇಲೆ ಕೊನೆಗೆ ಹೋಗೋಣ, ಆರಾಧನೆಗೆ ಹೋಗೋಣ. ಎಲ್ಲರೂ ಮಂಡಿ ಆಗ್ತಾರೆ, ನಾನು ಹೋಗಿ ಒಂದು ಪಾಪ ನಿವೇದನೆ ಮಾಡಿ ಬರುತ್ತೇನೆ. ಬದಲಾವಣೆ ಇಲ್ಲದ ತಪಸ್ಸು ಕಾಲ, ನನ್ನನ್ನು ನಾನು ಅರಿತುಕೊಳ್ಳದ ತಪಸ್ಸು ಕಾಲವಾಗಿದೆ. ನನ್ನಲ್ಲಿರುವ ಕ್ರೂರತನ, ಸೇಡು, ಮತ್ಸರಗಳು ನನ್ನನ್ನ ದೇವರ ಸಾಮ್ರಾಜ್ಯದಿಂದ ದೂರ ತಳ್ಳುತ್ತಾ ಇದೆ. ಓ ನನ್ನ ಸಹೋದರನೇ, ಸಹೋದರಿಯೇ, ಈ ಒಂದು ಧ್ಯಾನ, ಈ 21ನೇ ದಿನದ ಈ ತಪಸ್ಸು ಕಾಲದ ಧ್ಯಾನ, ದೇವರ ಸಾಮ್ರಾಜ್ಯದಿಂದಲೇ ಪ್ರವೇಶಿಸಲು ನಿನಗೆ ಪ್ರೇರಣೆಯನ್ನು ಕೊಡುವಂತಹ ಈ ಧ್ಯಾನ ನಿನಗೆ ಪೂರಕವಾಗಲಿ ಎಂಬುದಾಗಿ ಚಿಂತಿಸು. ನಿನ್ನ ಸಿದ್ಧಪಡಿಸಿಕೊ ನನ್ನ ಸಹೋದರ, ಸಹೋದರಿ, ಸಿದ್ಧಪಡಿಸಿಕೊ. ದೇವರ ಸಾಮ್ರಾಜ್ಯ ನಿನ್ನೊಳಗೆ ಇದೆ. ಎಷ್ಟು ಹೇಳ್ತಾರೆ, ದೇವರ ಸಾಮ್ರಾಜ್ಯ ಅಲ್ಲಿದೆ ಇಲ್ಲಿದೆ ಎಂಬುದಾಗಿ ಹುಡುಕುವಂತಿಲ್ಲ. ದೇವರ ಸಾಮ್ರಾಜ್ಯವು ನಿಮ್ಮೊಳಗೇ ಇದೆ. ದೇವರ ಸಾಮ್ರಾಜ್ಯ ನಿಮ್ಮೊಳಗೇ ಇದೆ ಎಂಬುದಾಗಿ ಪ್ರಭು ಯೇಸು ಲೂಕನ ಶುಭ ಸಂದೇಶ 17ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಅದನ್ನು ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರ ಸಾಮ್ರಾಜ್ಯ ನಿಮ್ಮಲ್ಲಿದೆ, ಹೌದಲ್ಲ? ಆ ದೇವರ ಸಾಮ್ರಾಜ್ಯ ನಿಮ್ಮಲ್ಲಿ ಬರಲು ಒಂದು ಕ್ಷಣ ಪ್ರಾರ್ಥಿಸಿ, ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿ. ಜೈ ಗುರುದೇವಾ, ಜೈ ಪ್ರಭುದೇವಾ, ನಿನ್ನ ಸಾಮ್ರಾಜ್ಯವು ನನ್ನಲ್ಲಿ ಬರಲಿ. ನಿನ್ನ ಸಾಮ್ರಾಜ್ಯವು ನನ್ನಲ್ಲಿ ಬರಲಿ. ಈ ಆಲಯ ದೇವಾಲಯ, ಈ ನನ್ನ ದೇಹವೆಂಬಾಲಯ, ದೇವಾಲಯ, ವಾಸ ಮಾಡಬನ್ನಿರಿ, ವಾಸ ಮಾಡ ಬನ್ನಿರಿ. ನನ್ನೇಸುವೆ ನಂದೇವನೇ, ನನ್ನೇಸುವೆ ನೀವೇ ನನ್ನೊಡನೆ ವಾಸ ಮಾಡುವ ದೇವರ ಆಲಯವಾಗಿದೆ. ನಿಮ್ಮ ವಾಕ್ಯವೇ ದೇವರ ಆಲಯವಾಗಿದೆ, ಸ್ವರ್ಗ ಸಾಮ್ರಾಜ್ಯವಾಗಿದೆ ಸ್ವಾಮಿ. ನಿಮ್ಮ ಸಾಮ್ರಾಜ್ಯ ನಿಮ್ಮ ವಾಕ್ಯವಾಗಿದೆ ಸ್ವಾಮಿ. ನನ್ನಲ್ಲಿ ವಾಸ ಮಾಡುವ ವಾಕ್ಯವಾಗಿದೆ ಸ್ವಾಮಿ.
ನನ್ನನ್ನು ಮುನ್ನಡೆಸುವಂತಹ ವಾಕ್ಯವಾಗಿದೆ ಸ್ವಾಮಿ. ಯೇಸುವೇ, 21ನೆಯ ಈ ತಪಸ್ಸು ಕಾಲದ ಕಾರ್ಯದಲ್ಲಿ ಸ್ವಾಮಿ, ಸ್ವರ್ಗ ಸಾಮ್ರಾಜ್ಯವನ್ನು ನಾನು ಕಂಡುಕೊಳ್ಳುವಂತೆ ನನ್ನ ಕಿವಿಗಳನ್ನು ತೆರೆದಿದ್ದೀರಿ ಸ್ವಾಮಿ. ಈ ನನ್ನ ದೇಹದಲ್ಲಿ ನಿಮ್ಮ ಸಾಮ್ರಾಜ್ಯವು ಅಡಕವಾಗಿದೆ ಸ್ವಾಮಿ. ನನ್ನಲ್ಲಿಯೇ ವಾಸ ಮಾಡುತ್ತಿದೆ. ಈ ನನ್ನಲ್ಲಿಯೇ ವಾಸ ಮಾಡುತ್ತಿದ್ದೀರಿ, ವಾಸ ಮಾಡಲು ಸಿದ್ಧರಾಗಿದ್ದೀರಿ ಎಂಬುದನ್ನು ತಿಳಿಯಪಡಿಸಿದ್ದೀರಿ ಯೇಸುವೇ. ಬನ್ನಿ ಯೇಸುವೇ, ನಾನು ನಿಮ್ಮ ಸಾಮ್ರಾಜ್ಯವನ್ನು ಅನುಭವಿಸುವಂತೆ ಮಾಡಿರಿ. ಶಾಂತಿಯು ನನ್ನಲ್ಲಿ ನೆಲೆಗೊಂಡು ನಿಮ್ಮ ಸಾಮ್ರಾಜ್ಯವನ್ನು ಅನುಭವಿಸುವಂತೆ, ಸಮಾಧಾನವು ನನ್ನಲ್ಲಿ ನೆಲೆಗೊಂಡು ನಿಮ್ಮ ಸಾಮ್ರಾಜ್ಯವನ್ನು ಅನುಭವಿಸುವಂತೆ, ವಾಕ್ಯವು ನನ್ನಲ್ಲಿ ನೆಲೆಗೊಂಡು ನಿಮ್ಮ ಸಾಮ್ರಾಜ್ಯವನ್ನು ಅನುಭವಿಸುವಂತೆ, ಪ್ರೀತಿಯು ನನ್ನಲ್ಲಿ ನೆಲೆಗೊಂಡು ನನ್ನ ಸಾಮ್ರಾಜ್ಯವನ್ನು ಅನುಭವಿಸುವಂತೆ, ಕ್ಷಮೆಯು ನನ್ನಲ್ಲಿ ಅನುಭವಿಸಿ ಸ್ವರ್ಗ ಸಾಮ್ರಾಜ್ಯವನ್ನು ಅನುಭವಿಸುವಂತೆ ಮಾಡಿರಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ, ಕರುಣಿಸಿರಿ ರಾಜ. ನಿಮ್ಮ ಸ್ವರ್ಗ ಸಾಮ್ರಾಜ್ಯ ನಮ್ಮೊಳಗೆ ಇರುವ ಸತ್ಯವನ್ನ ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳುವಂತೆ ನಮಗೆ ಜ್ಞಾನವನ್ನು ತೆರೆದುಕೊಳ್ಳಿರಿ ರಾಜ. ಈ ತಪಸ್ಸು ಕಾಲವು ನಿನ್ನ ಸಾಮ್ರಾಜ್ಯವನ್ನು ಕಾಣುವ ಕಾಲವಾಗಿ ಮಾರ್ಪಾಡಾಗಲಿ ರಾಜ. ಈ ತಪಸ್ಸು ಕಾಲವು ನನ್ನ ಜೀವಿತದಲ್ಲಿ ಬರಡಾಗಿ ಹೋಗಿರುವ ನನ್ನ ಆತ್ಮ, ಮುಳ್ಳು ಕಳ್ಳಿಗಳಿಂದ ತುಂಬಿರುವಂತಹ ನನ್ನ ಆತ್ಮ ಚೈತನ್ಯಭರಿತವಾಗಿ ನಿಮ್ಮ ಸಾಮ್ರಾಜ್ಯವನ್ನು ಅನುಭವಿಸುವ ಆತ್ಮವಾಗಿ ಮಾರ್ಪಡಿಸಿರಿ ರಾಜ. ಎಲ್ಲ ಪ್ರಾರ್ಥನೆಗಳನ್ನ ನಿಮ್ಮ ಉನ್ನತವಾದ ಕರೆಗಳಿಗೆ ಸಮರ್ಪಿಸಿಕೊಡುತ್ತಾ ಪಿತ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವಗಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕ್ರಿಸ್ತನು ಆಲಿಸಿ ಧ್ಯಾನಿಸಿ ಪ್ರತಿಯೊಂದು ಧ್ಯಾನಗಳು ನಮಗೆ ಸ್ಫೂರ್ತಿನ ತರುವಂಥದ್ದು, ಹಾಗೂ ನಮಗೆ ಆಶೀರ್ವಾದನ ತರುವಂಥದ್ದು. ಈ ತಪಸ್ಸು ಕಾಲದಲ್ಲಿ ಕೇವಲ ಉಪವಾಸಗಳೆಲ್ಲ ಮುಖ್ಯ. ನಾವು ಮಾಡುವಂತಹ ಉಪವಾಸ ಪ್ರಾರ್ಥನೆ ಬೇಕು, ಆದರೆ ಅವುಗಳಿಗಿಂತ ಶ್ರೇಷ್ಠ ನಮ್ಮ ಪರಿವರ್ತನೆ. ನಾವು ದೇವರ ಸಾಮ್ರಾಜ್ಯವನ್ನು ಅನುಭವಿಸಬೇಕು, ದೇವರ ಸಾಮ್ರಾಜ್ಯವನ್ನು ಕಾಣಬೇಕು, ದೇವರ ಸಾಮ್ರಾಜ್ಯವನ್ನು ಸಾರಬೇಕು. ಇದುವೇ ತಪಸ್ಸು ಕಾಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.